ಖಾಸಗಿ ಸಂಸ್ಥೆಯ ಕುರಿತಾಗಿ ನೀಡಿದ್ದ ತೀರ್ಪು ಅಂತ ವಕೀಲ ಕಾಮತ್ ವಾದ ಮಂಡನೆಯ ಸಂದರ್ಭದಲ್ಲಿ ಖಾಸಗಿ ಕಾಲೇಜುಗಳು ಸಂವಿಧಾನದ ವ್ಯಾಪ್ತಿಗೆ ಬರಲ್ವಾ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಪ್ರಶ್ನಿಸಿದರು. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಪ್ರಕರಣಗಳಲ್ಲಿ ಬೇರೆಯದ್ದೇ ರೀತಿಯ ತೀರ್ಪಿದೆ ಅಂತ ವಕೀಲ ಕಾಮತ್ ವಾದ ಮಂಡನೆ ಮಾಡಿದ್ದಾರೆ. ಕುರಾನ್ನ ಆಯತ್ತುಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ ವಕೀಲ ಕಾಮತ್. ಮುಖ ಮುಂಗೈ ಹೊರತುಪಡಿಸಿ ಬೇರೆ ಅಂಗಗಳನ್ನು ಅಪರಿಚಿತರಿಗೆ ತೋರಿಸುವುದು ನಿಷೇಧ. ಅಂಥ ಶಿಕ್ಷಣ ಸಂಸ್ಥೆಗಳ ಪ್ರಕರಣದಲ್ಲಿ ನೀಡಲಾಗಿರುವ ತೀರ್ಪನ್ನ ಸರ್ಕಾರ ಉಲ್ಲೇಖಿಸಿದೆ. ನಂಬಿಕೆಯ ವಿಷಯದಲ್ಲಿ ಮಧ್ಯಪ್ರವೇಶಿಸುವ ಅಧಿಕಾರ ಯಾರಿಗೂ ಇಲ್ಲ ಅಂತ ಕಾಮತ್ ವಾದ ಮಂಡಿಸಿದ್ದಾರೆ. ನಂಬಿಕೆಯ ವಿಷಯದಲ್ಲಿ ಮಧ್ಯಪ್ರವೇಶಿಸುವ ಅಧಿಕಾರ ಯಾರಿಗೂ ಇಲ್ಲ. ಕ್ಲಾಸ್ ರೂಮ್ ಒಳಗೆ ಹಿಜಾಬ್ಗೆ ಅವಕಾಶ ನೀಡದ ಪ್ರಕರಣಗಳೂ ಇವೆ. ಈ ಹಿಂದೆ ತೀರ್ಪು ಬಂದ ಪ್ರಕರಣಗಳ ಉದಾಹರಣೆ ಕೊಡ್ತಿದ್ದಾರೆ. ಬಾಂಬೆ ಹೈಕೋರ್ಟ್ ನೀಡಿದ್ದ ತೀರ್ಪು, ಮದ್ರಾಸ್ ಹೈಕೋರ್ಟ್ ನೀಡಿದ್ದ ತೀರ್ಪಿನ ಉಲ್ಲೇಖ ಮಾಡ್ತಿದ್ದಾರೆ ವಕೀಲ ಕಾಮತ್. ಬಾಲಕಿಯರ ಶಾಲೆಯ ಕ್ಲಾಸ್ ರೂಮ್ನಲ್ಲಿ ಮಾತ್ರ ಅವಕಾಶ ನೀಡುತ್ತಾ ಇರಲಿಲ್ಲ. ಸರ್ಕಾರದ ಆದೇಶ ಸಂವಿಧಾನ ನೀಡಿರುವ ಧಾರ್ಮಿಕ ಹಕ್ಕಿನ ಮೇಲೆ ದಾಳಿ ಅಂತ ವಾದ ಮಂಡಿಸಿದ್ದಾರೆ. ಕ್ಲಾಸ್ ರೂಮ್ ಒಳಗೆ ಹಿಜಾಬ್ಗೆ ಅವಕಾಶ ನೀಡದ ಪ್ರಕರಣಗಳು ಇವೆ.
ಕುರಾನ್ ಹದೀಸ್ಗಳನ್ನ ಉಲ್ಲೇಖಿಸ್ತಾ ಇದ್ದಾರೆ ವಕೀಲ ಕಾಮತ್. ಕುರಾನ್ನಲ್ಲಿ ಏನಿದೆ ಅನ್ನೋದನ್ನ ಉಲ್ಲೇಖಿಸ್ತಾ ಇದ್ದಾರೆ ವಕೀಲ ಕಾಮತ್. ಹಿಜಾಬ್ ಅವಿಭಾಜ್ಯ ಅಂಗ ಅಂತ ಕುರಾನ್ನಲ್ಲೇ ಸ್ಪಷ್ಟವಾಗಿ ಬರೆಯಲಾಗಿದೆ. ಹಿಜಾಬ್ ಅವಿಭಾಜ್ಯ ಅಂಗ ಅನ್ನೋದನ್ನ ತಿಳಿಯಲು ಬೇರೆ ಇಸ್ಲಾಮಿಕ್ ಪುಸ್ತಕ ಓದಬೇಕಿಲ್ಲ, ಕುರಾನ್ನಲ್ಲೇ ಸ್ಪಷ್ಟವಾಗಿ ಬರೆಯಲಾಗಿದೆ. ಯಾರ ಎದುರಿಗೆ ಹಿಜಾಬ್ ಧರಿಸಬೇಕು ಅನ್ನೋದರ ಬಗ್ಗೆ ಕುರಾನ್ನಲ್ಲಿ ಸ್ಪಷ್ಟವಾಗಿದೆ ಅಂದಿದ್ದಾರೆ. ಯಾರ ಎದುರಿಗೆ ಹಿಜಾಬ್ ಧರಿಸದಿರಲು ಅವಕಾಶ ಇದೆ ಅಂತ ಹೇಳಿದ್ದಾರೆ. ಗಂಡ, ಅತ್ತೆ ಮಾವ, ಗಂಡನ ಮಕ್ಕಳು, ಸಹೋದರರು, ಗುಲಾಮರು, ಬೇರೆ ಮಹಿಳೆಯರ ಎದುರು ಹಿಜಾಬ್ ಧರಿಸಬೇಕಿಲ್ಲ ಅಂತ ಕುರಾನ್ ಹೇಳಿದೆ. ಕುರಾನ್ನ ಆಯತ್ತು ಓದಿ ಹೇಳ್ತಾ ಇದ್ದಾರೆ, ಪರದಾ ಕಡ್ಡಾಯವಲ್ಲ, ಆದ್ರೆ ಹಿಜಾಬ್ ಕಡ್ಡಾಯ ಅಂತ ಎಲ್ಲ ಇಸ್ಲಾಮಿಕ್ ವಿದ್ವಾಂಸರು ಒಪ್ಪಿಕೊಳ್ತಾರೆ. ಹಾಗೆ ಯಾರ ಮುಂದೆ ಹಿಜಾಬ್ ಧರಿಸದೇ ಇರೋದಕ್ಕೆ ಅವಕಾಶ ಇದೆ ಅನ್ನೋದನ್ನೂ ಕೂಡ ಉಲ್ಲೇಖಿಸ್ತಾರೆ ವಕೀಲರು. ಮಧ್ಯಂತರ ಆದೇಶ ನೀಡುವಂತೆ ಮನವಿ ಮಾಡ್ತಾ ಇದ್ದಾರೆ ವಕೀಲ ಕಾಮತ್.
ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳನ್ನ ನಮ್ಮ ದೃಷ್ಟಿಯಲ್ಲಿ ನೋಡಬಾರದು. ಕೆಲವು ಆಚರಣೆಗಳು ನಮ್ಮ ತರ್ಕ ಭಾವನೆಗಳಿಗೆ ಸರಿ ಅನ್ನಿಸೋದಿಲ್ಲ. ಅದು ಸರಿಯೇ ತಪ್ಪೇ ಅನ್ನೋ ಬಗ್ಗೆ ಇನ್ನೊಬ್ಬರ ಅಭಿಪ್ರಾಯಕ್ಕೆ ಮಾನ್ಯತೆ ಇಲ್ಲ. ಆ ಧರ್ಮದಲ್ಲಿ ನಂಬಿಕೆ ಇಟ್ಟವರ ಅಭಿಪ್ರಾಯ ಮಾತ್ರ ಕೇಳಬೇಕು, ಅದೇ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.